ಅನ್ನೋ ಸಿನಿಮಾ ಅಂತ ಸೊ ಎಲ್ರಿಗೂ ಇದಾಗುತ್ತೆ. ಸೊ ಅದಾದ್ಮೇಲೆ ತುಂಬಾ ಯಶಸ್ಸಾಗುತ್ತೆ ಸಿನಿಮಾ. ಸೊ ಅದಾದ ನಂತರದಲ್ಲಿ ಹೆಂಗಿತ್ತು ನಿಮ್ಮ ಒಂದು ಆ ವಾತಾವರಣ, ಅವತ್ತು ಸ್ಥಿತಿ ಹೆಂಗಿತ್ತು? ಏನ್ ಹೇಳ್ತಾ ಇದ್ರು ಅಂತ ನಿಮ್ಮ ಕ್ಲೋಸ್ ಸರ್ಕಲ್ಸ್ ಆ್ಯಂಡ್ ಶಾಲಿನಿ ಮೇಡಮ್ ಫಸ್ಟ್ ನೋಡಿದಾಗ ಯಾಕಂದ್ರೆ ಇಲ್ಲಿ ಮಾಮೂಲಿ ನೋಡಿದ್ದಾರೆ ಶಾಲಿನಿ ಮೇಡಮ್ ಅವರು. ಸೊ ಹೌದೌದು. ಒಬ್ಬ ಹಸ್ಬೆಂಡ್ ಆಗಿ ನಿಮ್ಮನ್ನ ನೋಡಿರ್ತಾರೆ. ಅದಾದ್ಮೇಲೆ ತೆರೆ ಮೇಲೆ ನೋಡಿ ಬಂದ್ಮೇಲೆ ಅಂತ ಏನೊಂದು ಫೀಲ್ ಇತ್ತು ಅಂತ? ಆ್ಯಕ್ಚುಲಿ ನಾನು ಹೇಳ್ದಂಗೆ ಹ್ಮ್. ಡಬ್ಬಿಂಗಲ್ಲಿ ನನ್ನ ಪಾತ್ರ ಮಾತ್ರ ಸ್ವಲ್ಪ ನೋಡಿದ್ದೆ. ಹ್ಮ್. ಅದಾದ ನಂತರ ನಾನು ನೋಡಿದ್ದೆ ಸಿನಿಮಾನಲ್ಲಿ. ನನಗೂ ಅಷ್ಟು ಗೊತ್ತಿರಲಿಲ್ಲ. ಓಕೆ. ಹೆಂಗಿರುತ್ತೆ, ಹೆಂಗೆ ಪ್ರೊಜೆಕ್ಟ್ ಮಾಡಿದ್ದಾರೆ, ಸಿನಿಮಾ ಹೆಂಗೆ ಬಂದಿರುತ್ತೆ ಅಂತ. ಸೊ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡ್ತಾ ಇತ್ತು. ಯಾರಿಗೂ ಅದು ಊಹೆಗೆ ಬಂದಿರಲಿಲ್ಲ. ಹ್ಮ್. ಆ ಥರ ಇರುತ್ತೆ ಸಿನಿಮಾ, ಅಷ್ಟು ಚೆನ್ನಾಗಿರುತ್ತೆ. ಶಾಲಿನಿ ಅಂತೂ ಅವಳು ಯಾವತ್ತೂ ನನ್ನನ್ನು ಆ್ಯಕ್ಟರ್ ಅಂತ ಒಪ್ಕೊಳ್ಳೋದಿಲ್ಲ. ಹ್ಮ್. 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 ಓಕೆ. ಯಾಕೆಂದರೆ ಆ್ಯಕ್ಟರ್ ಅನ್ನೋದು ತುಂಬ ದೊಡ್ಡ ಮಾತು. ಹೌದು. ಆಮೇಲೆ ಅಲ್ಲಿಗೆ ಬರಬೇಕು ಅಂತಂದರೆ ಭಾಳ ವರ್ಷ ಕಷ್ಟಪಟ್ಟಿರಬೇಕು. 100%. ಆಯಿತಾ. ನಮಗೆ ನಿಜ ಹೇಳಬೇಕಂದ್ರೆ ನನಗೆ ಫ್ಲೂಕಲ್ಲಿ ಸಿಕ್ಕಿರೋದು. ಬಟ್ ಇದ್ರೂ ನನಗೆ ಕೆಲಸ ಅಂದರೆ ತುಂಬ ಮರ್ಯಾದೆ ಜಾಸ್ತಿ. ಸೊ ಅದಕ್ಕೆ ತಕ್ಕನಾಗಿ ಏನೋ ಮಾಡಿದ್ದೆ. ಸೊ ಅಲ್ಲಿ ಅವ್ರಿಗೆ ಭಾಳ ಖುಷಿ ಆಯಿತು. ಭಾಳ ಖುಷಿ ಆಯಿತು. ಸ್ವಲ್ಪ ಜಲಸಿನೂ ಆದರು ಅವರು. ಓಕೆ. ಅಂಥ ಒಂದು ವಸ್ತ್ರದಲ್ಲಿ ಅಷ್ಟೊಂದು ಒಳ್ಳೆ ಪಾತ್ರಗಳು ಸಿಕ್ತು. ದೊಡ್ಡವ್ರ ಜೊತೆ ಕೆಲಸ ಮಾಡಿದೆ. ಆಮೇಲೆ ಮದಗಜ ಅಷ್ಟು ಚೆನ್ನಾಗಿ ಬಂತು. ಹ್ಮ್. ಸೊ ಶಿ ವಾಸ್ ಹ್ಯಾಪಿ. ನನ್ನ ಫ್ಯಾಮಿಲಿ ಎಲ್ಲ ತುಂಬ ಆಶ್ಚರ್ಯ ಆಯಿತು ಅವ್ರಿಗೂ. ಆಮೇಲೆ ನನಗೂ ಅಷ್ಟೇ ಅವ್ರದ್ದು ತುಂಬ ಖುಷಿ ಆಯಿತು. ಸರ್ಪ್ರೈಸಿಂಗ್. ತುಂಬ ವೆರಿ ಸರ್ಪ್ರೈಸಿಂಗ್, ವೆರಿ ಹ್ಮ್. ಸರ್ಪ್ರೈಸಿಂಗ್. ಹ್ಮ್. ಆಮೇಲೆ ಮಹೇಶ್ ಸರ್ ಅಷ್ಟು ಚೆನ್ನಾಗಿ ತೋರಿಸ್ತಾರೆ ನನ್ನ ಅಂತ ಅಂದ್ಕೊಂಡೇ ಇರಲಿಲ್ಲ. ಸೊ ದಟ್ ವಾಸ್ ಅ ಟ್ರಂಪ್ ಕಾರ್ಡ್ ಫಾರ್ ಮಿ. ಎಸ್, ಎಸ್. ಈ ಆ ಟ್ರಂಪ್ ಕಾರ್ಡ್ ಅನ್ನುವಂಥದ್ದು ಸರ್ ಈಗ ಪ್ರತಿಯೊಬ್ಬ ಕಲಾವಿದನಿಗೂ ಒಂದೇ ಒಂದು ಟ್ರಂಪ್ ಕಾರ್ಡ್ ಅಂತ ಇದ್ದೇ ಇರುತ್ತೆ. ಪ್ರತಿಯೊಬ್ಬ ಕಲಾವಿದನಿಗೂ ಕೂಡ. ಆ ಟ್ರಂಪ್ ಕಾರ್ಡ್ ಅನ್ನುವಂಥದ್ದು ಯಾವ ಮಟ್ಟಿಗೆ ನಿಮ್ಗೆ ಯೂಸ್ ಆಯಿತು ಅಂತ? ಇವತ್ತಿಗೂ ಯಾರಾದರೂ ಆ ಮದಗಜದ ಪೋಸ್ಟರ್ ನೋಡಿದ್ರೆ ವಾವ್ ಅಂತಾರೆ. ಕರೆಕ್ಟ್. ಸರ್ ನೀವಾ ಇದು ಅಂತಾರೆ. ಅದಾದ ನಂತರ ನಾನು ತಮಿಳ್ ಸಿನಿಮಾಗಳನ್ನು ಕೆಲವು ಮಾಡಿದೆ. ಫಸ್ಟ್ ತಮಿಳ್ ಸಿನಿಮಾನಲ್ಲೇ ಮೇನ್ ವಿಲನ್ ಆಗಿ ಮಾಡಿದೆ. ಎಸ್ ಜೆ ಸೂರ್ಯ ಸರ್ ಅಪೋಸಿಟಲ್ಲಿ ಮಾನ್ಸ್ಟರ್ ಅಂತ. ಮಾನ್ಸ್ಟರ್. ಅದಾದ ನಂತರ ಬ್ಲೂ ಸಟೈ ಮಾರನ್ ಅಂತ ಒಬ್ರು ಇದ್ದಾರೆ. ಹೌದು. ಸಿನಿಮಾ ರಿವ್ಯೂ ಮಾಡ್ತಾರೆ. ಅವ್ರದ್ದೊಂದು ಸಿನಿಮಾ ಮಾಡಿದೆ. ಮೂರನೇ ಸಿನಿಮಾನೇ ನನಗೆ ಮಣಿರತ್ನಂ ಸರ್ ಸಿನಿಮಾ ಮಾಡಿದೆ, ಪೊನ್ನಿಯಿನ್ ಸೆಲ್ವನ್ ಅಂತ. ಪೊನ್ನಿಯಿನ್ ಸೆಲ್ವನ್ ಸರ್. ಅತ್ಯದ್ಭುತ ಪಾತ್ರ ಅದರಲ್ಲಿ. ಅದಾದ ನಂತರ ರೈಡ್ ಅಂತ ವಿಕ್ರಮ್ ಪ್ರಭು ಅವ್ರ ಜೊತೆ ಅದರಲ್ಲಿ ಒಂದು ರೈಡ್ ವಾಸ್ ಇದು ನಮ್ಮ ಟಗರು ರೀಮೇಕ್. ಓಕೆ. ಟಗರು ರೀಮೇಕಲ್ಲಿ ನಂದು ಬೇಬಿ ಕೃಷ್ಣ ಪಾತ್ರ ಓ ಸೂಪರ್ ಸರ್. ಓಕೆ. ಚೆನ್ನಾಗಿ ಬಂತು. ಅದು ತುಂಬ ಚೆನ್ನಾಗಿ ಬಂತು. ಅದಾದ ನಂತರ ಅಜಿತ್ ಸರ್ ಜೊತೆ ತುಣಿವು ಅಂತ ಮಾಡಿದೆ. ಸೊ ಇದಕ್ಕೆಲ್ಲ ನಾನು ಇಲ್ಲಿ ಮಾಡಿರೋ ಪಾತ್ರಗಳದ್ದೇ ಪೋಸ್ಟರ್ಸ್ ಕೊಟ್ಟಿದ್ದೀನಿ. ಸೊ ತುಂಬ ಕಡೆ ಇವತ್ತಿಗೂ ನನಗೆ ಏನಾದರೂ ಕೊಡಬೇಕು ಅಂದರೆ ಆ ಮದಗಜ ಪೋಸ್ಟರ್ ಫಸ್ಟ್ ಕೊಡೋದಿಲ್ಲ ಯಾರಿಗೂ. ಇವತ್ತಿಗೂ ಆ ಥರ ಪೋಸ್ಟರ್ ಎಲ್ಲೂ ಆಗಿಲ್ಲ.